ಯೂಟ್ಯೂಬಲ್ಲಿ 1000-2000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾಗಲೇ ನಾನು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾಯಿದ್ದೆ. ಇತ್ತೀಚೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 9000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬಟ್ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕಂಪ್ಲೀಟ್ ನನ್ನ ಟೈಮ್ನೆಲ್ಲ ನನ್ನ ಪ್ರೊಫೆಷನ್ ಕಡೆ ಕೊಟ್ಟಿದ್ದೆ. ಸೊ ಈಗ ಸಿಕ್ಕಿರೋಂಥ ಸ್ವಲ್ಪ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೆ. ಹಾಯ್, ನಾನು ಭವಾನಿ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ಸ್. ಸೊ ನನ್ನ ಮಿನಿ ವ್ಲಾಗ್ಸಲ್ಲಿ ಕಂಪ್ಲೀಟಾಗಿ ನಾನು ನನ್ನ ಪ್ರೊಫೆಷನ್, ನನ್ನ ಟ್ರಾವೆಲ್ ಹಾಗೆ ನನ್ನ ಮಗು ಜರ್ನಿ ಬಗ್ಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಥರದ ಇನ್ಫಾರ್ಮೇಷನ್ ಅಲ್ಲದೆ ಇದ್ರೂ ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಶೇರ್ ಮಾಡ್ತೀನಿ. ಅದು ಸ್ವಲ್ಪ ಜನಕ್ಕಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ನನ್ನ ಒಪಿನಿಯನ್. ಸೊ ಆ್ಯಸ್ ಈಸ್ ಮಾರ್ನಿಂಗ್ ರೊಟೀನ್, ನನ್ನ ಮಗುನ ಬಿಸಿಲಿಗಿಟ್ಟು ರೂಮೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಇದೆಲ್ಲ ಮುಗಿದ ಮೇಲೆ ಕಿರಣ್ ಅವ್ರು ಬಂದರು. ಸೊ ಒಂದು ವಿಷಯ ನನಗೆ ತಿಳಿದ ಮಟ್ಟಿಗೆ ತುಂಬ ಜನ ಫಾದರ್ಸು ಮಗುನ ನ್ಯೂ ಬರ್ನ್ ಬೇಬೀಸ್ನ, ಎಸ್ಪೆಷಲಿ ನ್ಯೂ ಬರ್ನ್ ಬೇಬೀಸ್ನ ಎತ್ಕೊಳ್ಳೋಕ್ಕೆ ತುಂಬ ಭಯ ಪಡ್ತಾರೆ. ಯಾಕಂದರೆ ನಿಲ್ಲಲ್ಲ, ನಮಗೆ ಎತ್ಕೊಳ್ಳೋಕೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ. ಸೊ ಹಾಗೆ ಬಿಡಬಾರ್ದು. ಯಾಕಂದರೆ ಫಾದರ್ ಸೆಂಟಿಮೆಂಟ್, ಫಾದರ್ ಬಾಂಡಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಗುಗೆ. ಸೊ ಎತ್ಕೊಂಡು ಮುದ್ದಾಡಬೇಕು. ಹಾಗೆ ಕಿರಣ್ ಅವ್ರು ಬರ್ತಾ ಮ್ಯಾಕ್ಸಲ್ಲಿ ಆಫರ್ಸ್ ಇತ್ತು ಅಂತ ನನ್ನ ಮಗನಿಗೆ ಪುಲೋವರ್ಸ್ ತಂದಿದ್ರು. ಅದನ್ನು ಹಾಗೆ ನೋಡ್ತಾ ಇದ್ದೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್